ಈಗ ಅದ್ರ ಸಂಬಂಧಪಟ್ಟಂಗೆ ಸರ್ ಪಕ್ಕದಲ್ಲಿ ಸಕ್ಕರೆ ಗೋಮಾಳ ಜಾಗ ಇದೆ. ಅದರಲ್ಲಿ ಇದ್ದಂತಹ ಜಮೀನನ್ನು ಇದ್ದಂತ ಮರಗಳನ್ನು ಕಡಿದಾರೆ, ಮೊನ್ನೆ ಬೀಟ ಎಲ್ಲ. ಇಲ್ಲ ಅದ್ರ ಬಗ್ಗೆ ನನಗೆ ಗಮನಕ್ಕಿಲ್ಲ. ನಾನು ಮರ ಕಡ್ದಿರೋದನ್ನ ಮರ ಕಡ್ದ ಮೇಲೆ ನಾನು ಹೋಗಿ ಅಲ್ಲಿ ನೋಡಿಲ್ಲ ಆ ಜಾಗದಲ್ಲಿ. ನಾನು ಜಾಗ ಮಾಡಬೇಕಾದ್ರೆ ನಾನು 3 ಎಕರೆ 10 ಗುಂಟೆಗೆ ಏನು ಸ್ಕೆಚ್ ಇದೆ ಆ ಸ್ಕೆಚ್ ನೋಡಿಬಿಟ್ಟೆ ನಾನು ಮಾಡ್ಕೊಂಡಿರೋದು. ಸ್ಕೆಚ್ ಇದ್ದೆ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋದು. ಅಲ್ಲ ಸರ್, ಅಗ್ರಿಮೆಂಟ್ ಮಾಡ್ಕೋಕ್ರೆ ಯಾರು ಷರತ್ತುಬದ್ಧ ಏನಾರ ಹಾಕಿದ್ರೆ ಮರ ತೆಗಿಬೇಕು? ಇಲ್ಲ ಆ ಥರದ್ದೇನಿಲ್ಲ. ಹೇಗಿದೆ ಆಗ್ಲಿ? ನಾನು ಅದೇ ಥರ ನಾನು ಶುಂಠಿ ಮಾಡೋಕ್ಕೋಸ್ಕರ ಮಾಡ್ತೀನಿ. ಮತ್ತೆ ಈ ಕಾಂಗ್ರೆಸ್ ಅವರು ನಿಮ್ಮ ವಿರುದ್ಧ ಯಾಕೆ ಸರ್ ಆರೋಪ ಮಾಡ್ತಾರೆ? ಇದೆಲ್ಲ ರಾಜಕೀಯ ಪಿತೂರಿ. ಪ್ರತಾಪ್ ಸಿಂಹನವ್ರನ್ನ ಎದುರಿಸೋಕ್ಕಾಗ್ದಲ್ಲಿ ನಮ್ಮ ಮುಖಾಂತರ ಇನ್ನೇನೋ ಮಾಡೋಕ್ಕೆ ಹೊರಟಿದ್ದಾರೆ ಅಷ್ಟೇ. ಅವರು ಗೊತ್ತಾಗುತ್ತಲ್ವ, ಇದು ಮೇಲ್ನೋಟಕ್ಕೆ ಈಗ ನಡೀತಿರೋದೇ ಈಗ ಒಂದು ತಿಂಗಳಿಂದ ಏನೇನು ನಡೀತಾ ಇದೆ ಅಲ್ವಾ. ಅವ್ರನ್ನ ಎದುರಿಸೋಕ್ಕಾಗಲಿಲ್ಲ ಅಂದಾಗ ಈ ಥರ ಆರೋಪಗಳನ್ನ ಅವ್ರ ತಮ್ಮ ಮೇಲೆ ಮಾಡೋದು ಇವೆಲ್ಲ ಸಹಜ. ಈ ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ನಡೆಯುತ್ತೆ. ಸರ್, ಈಗ ತಹಶೀಲ್ದಾರ್ ಹೇಳ್ತಾರೆ ಬೇಲೂರು ತಹಶೀಲ್ 30 ಲೋಡ್ ಮರಗಳಿದ್ವು ಅಂತ. ಫಾರೆಸ್ಟ್ ಇಲಾಖೆಯವರು ಹೇಳ್ತಾರೆ 126 ಮರಗಳಿದ್ದ. ಅವರಿಬ್ಬರು ಗೊಂದಲ ನಡುವೆ ಪ್ರತಾಪ್ ಸಿಂಹ ಅವರು ತಮ್ಮ ವಿಕ್ರಮ್ ಸಿಂಹ ಅವ್ರ ಹೆಸರನ್ನ ಯಾಕೆ ಕಾಂಗ್ರೆಸ್ ಅವರು ಇದು ಮಾಡ್ತಾರೆ? ಆಮೇಲೆ ದೀಪಕ್ ಅನ್ನೋರು ಈಶ್ವರ್ ಖಂಡ್ರೆಗೆ ದೂರನ್ನು ಬರೆದಿರಿ. ಏನಕ್ಕೆ ಸರ್ ನಿಮ್ಮ ಹೆಸರು? ದೀಪಕ್ ಅನ್ನೋರು ಯಾರು ಅಂತ ನನಗೆ ಗೊತ್ತಿಲ್ಲ. ಈಶ್ವರ್ ಖಂಡ್ರೆ ಅವ್ರಿಗೆ ಲೆಟರ್ ಬರೆದಿರು ದೀಪಕ್ ಅಂತೇಳಿ. ದೀಪಕ್ ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರು ಬರೆದಿರೋದು ಲೆಟರ್ ಬರೆದಿರೋದಾ? ಅವ್ರನ್ನೇ ತನಿಖೆ ಮಾಡಕ್ಕೆ ಹೇಳಿ ಒಂದ್ಸರಿ. ಫಸ್ಟ್ ಅವ್ರಿಗೆ ಗೊತ್ತಿರುತ್ತೆ ದೀಪಕ್ ಅವ್ರು ಯಾರು. ಅವ್ರು ಅದನ್ನ ಲೆಟರ್ ಬರೆದಿರೋದ್ಮೇಲೆ ಅವರ ಹಿನ್ನೆಲೆ ಇರ್ಬೋದು, ಅವರು ಇರ್ಬೋದು, ಈ ಮರದ ಕೈವಾಡದಲ್ಲಿ ಅವರು ಇರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅವ್ರನ್ನ ತನಿಖೆ ಮಾಡ್ಬೇಕು ಫಸ್ಟು. ಸರ್, ನಿಮ್ಮ ಈಗ ಅದ್ರ ಸಂಬಂಧಪಟ್ಟಂಗೆ ಸರ್ ಪಕ್ಕದಲ್ಲಿ ಸಕ್ಕರೆ ಗೋಮಾಳ ಜಾಗ ಇದೆ. ಅದರಲ್ಲಿ ಇದ್ದಂತಹ ಜಮೀನನ್ನು ಇದ್ದಂತ ಮರಗಳನ್ನು ಕಡಿದಾರೆ, ಮೊನ್ನೆ ಬೀಟ ಎಲ್ಲ. ಇಲ್ಲ ಅದ್ರ ಬಗ್ಗೆ ನನಗೆ ಗಮನಕ್ಕಿಲ್ಲ. ನಾನು ಮರ ಕಡ್ದಿರೋದನ್ನ ಮರ ಕಡ್ದ ಮೇಲೆ ನಾನು ಹೋಗಿ ಅಲ್ಲಿ ನೋಡಿಲ್ಲ ಆ ಜಾಗದಲ್ಲಿ. ನಾನು ಜಾಗ ಮಾಡಬೇಕಾದ್ರೆ ನಾನು 3 ಎಕರೆ 10 ಗುಂಟೆಗೆ ಏನು ಸ್ಕೆಚ್ ಇದೆ ಆ ಸ್ಕೆಚ್ ನೋಡಿಬಿಟ್ಟೆ ನಾನು ಮಾಡ್ಕೊಂಡಿರೋದು. ಸ್ಕೆಚ್ ಇದ್ದೆ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋದು. ಅಲ್ಲ ಸರ್, ಅಗ್ರಿಮೆಂಟ್ ಮಾಡ್ಕೋಕ್ರೆ ಯಾರು ಷರತ್ತುಬದ್ಧ ಏನಾರ ಹಾಕಿದ್ರೆ ಮರ ತೆಗಿಬೇಕು? ಇಲ್ಲ ಆ ಥರದ್ದೇನಿಲ್ಲ. ಹೇಗಿದೆ ಆಗ್ಲಿ? ನಾನು ಅದೇ ಥರ ನಾನು ಶುಂಠಿ ಮಾಡೋಕ್ಕೋಸ್ಕರ ಮಾಡ್ತೀನಿ. ಮತ್ತೆ ಈ ಕಾಂಗ್ರೆಸ್ ಅವರು ನಿಮ್ಮ ವಿರುದ್ಧ ಯಾಕೆ ಸರ್ ಆರೋಪ ಮಾಡ್ತಾರೆ? ಇದೆಲ್ಲ ರಾಜಕೀಯ ಪಿತೂರಿ. ಪ್ರತಾಪ್ ಸಿಂಹನವ್ರನ್ನ ಎದುರಿಸೋಕ್ಕಾಗ್ದಲ್ಲಿ ನಮ್ಮ ಮುಖಾಂತರ ಇನ್ನೇನೋ ಮಾಡೋಕ್ಕೆ ಹೊರಟಿದ್ದಾರೆ ಅಷ್ಟೇ. ಅವರು ಗೊತ್ತಾಗುತ್ತಲ್ವ, ಇದು ಮೇಲ್ನೋಟಕ್ಕೆ ಈಗ ನಡೀತಿರೋದೇ ಈಗ ಒಂದು ತಿಂಗಳಿಂದ ಏನೇನು ನಡೀತಾ ಇದೆ ಅಲ್ವಾ. ಅವ್ರನ್ನ ಎದುರಿಸೋಕ್ಕಾಗಲಿಲ್ಲ ಅಂದಾಗ ಈ ಥರ ಆರೋಪಗಳನ್ನ ಅವ್ರ ತಮ್ಮ ಮೇಲೆ ಮಾಡೋದು ಇವೆಲ್ಲ ಸಹಜ. ಈ ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ನಡೆಯುತ್ತೆ. ಸರ್, ಈಗ ತಹಶೀಲ್ದಾರ್ ಹೇಳ್ತಾರೆ ಬೇಲೂರು ತಹಶೀಲ್ 30 ಲೋಡ್ ಮರಗಳಿದ್ವು ಅಂತ. ಫಾರೆಸ್ಟ್ ಇಲಾಖೆಯವರು ಹೇಳ್ತಾರೆ 126 ಮರಗಳಿದ್ದ. ಅವರಿಬ್ಬರು ಗೊಂದಲ ನಡುವೆ ಪ್ರತಾಪ್ ಸಿಂಹ ಅವರು ತಮ್ಮ ವಿಕ್ರಮ್ ಸಿಂಹ ಅವ್ರ ಹೆಸರನ್ನ ಯಾಕೆ ಕಾಂಗ್ರೆಸ್ ಅವರು ಇದು ಮಾಡ್ತಾರೆ? ಆಮೇಲೆ ದೀಪಕ್ ಅನ್ನೋರು ಈಶ್ವರ್ ಖಂಡ್ರೆಗೆ ದೂರನ್ನು ಬರೆದಿರಿ. ಏನಕ್ಕೆ ಸರ್ ನಿಮ್ಮ ಹೆಸರು? ದೀಪಕ್ ಅನ್ನೋರು ಯಾರು ಅಂತ ನನಗೆ ಗೊತ್ತಿಲ್ಲ. ಈಶ್ವರ್ ಖಂಡ್ರೆ ಅವ್ರಿಗೆ ಲೆಟರ್ ಬರೆದಿರು ದೀಪಕ್ ಅಂತೇಳಿ. ದೀಪಕ್ ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರು ಬರೆದಿರೋದು ಲೆಟರ್ ಬರೆದಿರೋದಾ? ಅವ್ರನ್ನೇ ತನಿಖೆ ಮಾಡಕ್ಕೆ ಹೇಳಿ ಒಂದ್ಸರಿ. ಫಸ್ಟ್ ಅವ್ರಿಗೆ ಗೊತ್ತಿರುತ್ತೆ ದೀಪಕ್ ಅವ್ರು ಯಾರು. ಅವ್ರು ಅದನ್ನ ಲೆಟರ್ ಬರೆದಿರೋದ್ಮೇಲೆ ಅವರ ಹಿನ್ನೆಲೆ ಇರ್ಬೋದು, ಅವರು ಇರ್ಬೋದು, ಈ ಮರದ ಕೈವಾಡದಲ್ಲಿ ಅವರು ಇರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಅವ್ರನ್ನ ತನಿಖೆ ಮಾಡ್ಬೇಕು ಫಸ್ಟು. ನಿಮ್ಮ